ರವಿ ಅವರೇ, ತಮ್ಮ ಹೆಸರು ಜಿಮ್ ರವಿ. ನಿಮ್ಮ ನಿಜವಾದ ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರೇನು? ನಮ್ಮಪ್ಪ ಹೆಸರಿಟ್ಟಿದ್ದು ಎ ವಿ ರವಿ ಅಂತ. ಎ ವಿ ಅಂದರೆ ಅಂಚೆ ವೆಂಕಟರಮಣಪ್ಪ ರವಿ ಅಂತ. ಯಾವ ಊರು ನಿಮ್ಮದು? ನಂದು ಕೋಲಾರ ಬೇಸಿಕಲಿ. ಕೋಲಾರದಲ್ಲಿ ಬೆಳೆದು ಕೋಲಾರದಿಂದ ಈ ಒಂದು ಕ್ರೀಡಾನ ಆಯ್ಕೆ ಮಾಡಿಕೊಂಡು ಬೆಂಗಳೂರಿಗೆ ಬರ್ತೀನಿ. ಎಷ್ಟು ಜನ ಮಕ್ಕಳು ನೀವು? ನಾವು ಒಟ್ಟು 5 ಜನ. ನಾವು 5 ಜನ. ನೀವು? ನಾನು, ನಮ್ಮ ಅಣ್ಣ. ನೀವೇ ದೊಡ್ಡವರಾ? ಇಲ್ಲ, ನಮ್ಮ ಅಣ್ಣ ದೊಡ್ಡವರು, ಆಮೇಲೆ ನಮ್ಮ ಅಕ್ಕ, ಆಮೇಲೆ ನಾನು, ನಂಗೊಬ್ಬ ತಮ್ಮ, ಒಬ್ಬ ತಂಗಿ. ಒಬ್ಬ ಅಕ್ಕ, ಅಣ್ಣ, ಒಬ್ಬ ತಂಗಿ, ತಮ್ಮ, ಅಂದರೆ ಮಧ್ಯೆ ನಾನು. 5 ಜನ ನಾವು. ಸೊ ನಾವೆಲ್ಲ ನಮ್ಮ ಮನೇಲಿ ಒಟ್ಟಿಗೆ ಎಲ್ಲ ನಾವೆಲ್ಲ ಸ್ಪೋರ್ಟ್ಸ್ ಮೇಲೆ ನಾವು. ಹುಡ್ತಾನೆ ಒಂದು ಸ್ವಲ್ಪ ದಷ್ಟಪುಷ್ಟವಾಗಿದ್ರೆ? ಇಲ್ಲ ಮೇಡಮ್, ತುಂಬ ಸಣ್ಣಕ್ಕಿದ್ದೆ. ಊಟನೇ ಇಲ್ವಲ್ಲ, ತಿನ್ನೋಕೆ ಊಟನೇ ಇಲ್ವಲ್ಲ. ದಷ್ಟಪುಷ್ಟ ಆಮೇಲೆ ಅನ್ನ ಮಾಡ್ತಾ ಇದ್ದೆ ವರ್ಷಕ್ಕೆ ಒಂದೇ ಸತಿ. ಹಬ್ಬ ಹರಿದಿನಕ್ಕೆ ಮಾತ್ರ ಅನ್ನ ಮಾಡ್ತಾಯಿದ್ರು. ಅನ್ನ ಯಾರು ಊಟ ಮಾಡ್ತಾರೆ? ಶ್ರೀಮಂತರು. ನಾನು ನಮ್ಮಮ್ಮನ ಯಾವಾಗ ಕ್ವಶನ್ ಮಾಡೋದು, ಅಮ್ಮ ನಮ್ಮನೇಲಿ ಯಾವಾಗ ಅನ್ನ ಮಾಡೋದು, ನಾವು ಯಾವಾಗ ಶ್ರೀಮಂತರಾಗೋದು, ನಾವು ಯಾವಾಗ 4 ಜನ ಮುಂದೆ ಎದ್ದು ತಲೆ ಓಡಾಡೋದು ಅಂತ. ನಿಮ್ಮಪ್ಪ ಏನು ಕೆಲಸ ಮಾಡೋರು? ನಮ್ಮಪ್ಪ ಕಂಬಳಿ ನೇಯ್ತಾರೆ ಮೇಡಮ್. ಕಂಬಳಿ ಕೆಲಸ ಮಾಡ್ತಾರೆ. ಬೆಳಗ್ಗೆ ಒಂದು 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದೆ, ಸಾಯಂಕಾಲ 6 ಗಂಟೆಗೆ ಮುಗಿಯೋದು. 4 ರೂಪಾಯಿ ಕೊಡ್ತಾಯಿದ್ರು. ಆ 4 ರೂಪಾಯಿ ತೊಗೊಂಡು ಅವಾಗ ಅಂಗಡಿಗೆ ಹೋಗಿ ಅವಾಗ ರೇಷನ್ ತೊಗೊಂಡು, ರೇಷನ್ನ ಬಿರಿಯಾನಿ ಇಲ್ಲ, ಬರೀ ರಾಗಿ, ಅವತ್ತೊಂದು ತರಕಾರಿ, ಅವತ್ತೊಂದು ಊಟ ತೊಗೊಂಡು ನಾವು ಅಡುಗೆ ಮಾಡಿ ತಿನ್ನೋದು. ಬಟ್ ಆಚೆ ಕಡೆ ಮಾತ್ರ ನಮ್ಮ ಫ್ಯಾಮಿಲಿಯನ್ನು ತುಂಬ ಹೆಸರಿತ್ತು, ತುಂಬ ಶ್ರೀಮಂತರು ಅಂತ. ನಮ್ಮ ತಾತ ಅಷ್ಟು ಹೆಸರು ಮಾಡ್ಬಿಟ್ಟು ಹೋಗಿದ್ರು. ಸೊ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಅಪ್ಪ ಹತ್ರ ಕೆಲಸಕ್ಕೆ ಹೋಗಿಲ್ವಲ್ಲ, ನಮ್ಮಪ್ಪ ದುಡ್ಡಿಲ್ಲ. ಸೊ ಹಂಗಾಗಿ ಬಡತನ ಜೊತೆಗೆ ನಮಗೆ ತುಂಬ ಬಡತನ ಯಾರಿಗಿರ್ತದೆ ಮೇಡಮ್, ಅವ್ರಿಗೆ ತುಂಬ ಪಾಠ ಕಲಿಸ್ಬಿಡ್ತದೆ. ಹೌದಲ್ಲ? ತುಂಬ ಪಾಠ ಕಲಿಸುತ್ತೆ, ತುಂಬ ನಿಯತ್ ಕಲಿಸುತ್ತೆ, ತುಂಬ ಶ್ರದ್ಧೆ ಕಲಿಸುತ್ತೆ, ಜೀವನ ಹೆಂಗೆ ಬದುಕಬೇಕನ್ನೋ ಕಲಿಸುತ್ತೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಖುಷಿಯಾಗಿ ಹೇಳ್ಕೊತೀನಿ. ಆಮೇಲೆ ನಾನು ಇವತ್ತು ಖುಷಿ ಏನಪ್ಪ ಅಂದರೆ, ನಾನೊಬ್ಬ ಬಡವನಾಗಿ ಹುಟ್ಟಿದ್ದಕ್ಕೆ ತುಂಬ ಖುಷಿ ನನಗೆ. ಕಾರಣ ಇಷ್ಟೇ, ಸಣ್ಣ ವಯಸ್ಸಲ್ಲಿ ಎಲ್ಲ ಕಷ್ಟ ಅನುಭವಿಸ್ಬಿಟ್ಟೆ. ಸುಖ ಇವಾಗ ಬರ್ತಾಯಿದೆ, ಅವಾಗೆಲ್ಲ ಕಷ್ಟ ಅನುಭವಿಸಿ ನನಗೆ ತುಂಬ ಅದ್ರಲ್ಲಿ ಸಿಗೋ ಸುಖ ಇದೆ ಅದರಿಂದ ಮೇಡಮ್. ಇಡೀ ಫ್ಯಾಮಿಲಿ ನಮ್ಮ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅಂತ ಅಂದ್ರಿ, ಹೆಂಗೆ ಯಾರ್ಯಾರು ಸ್ಪೋರ್ಟ್ಸಲ್ಲಿ ಇದ್ದಾರೆ? ನಮ್ಮ ಚಿಕ್ಕಪ್ಪ ಅಂಚೆ ಅಶ್ವಥ್ ಅಂತ, ಅವರು ಬಾಸ್ಕೆಟ್ಬಾಲ್ ರೆಫ್ರಿ, ಈಗಲೂ ಸ್ಪೋರ್ಟ್ಸ್ ಆಡ್ತಾರೆ. ಕೋಲಾರದಲ್ಲಿ ಒಂದು ಐಕಾನ್ ಅಂದರೆ ತಪ್ಪಾಗ್ಲಾರ್ದು, ಅಂಚೆ ಅಶ್ವಥ್ ಅವರು. ಅವ್ರನ್ನ ಹಿಂದೆ ಫಾಲೋ ಮಾಡ್ತಾರೆ. ಅವ್ರು ತಮ್ಮ ಆಕ್ರು ಸೋಮಶೇಖರ್ ಅಂತ, ಅವರು ಕನ್ನಡ ಪರ ಸಂಘಟ ಹೋರಾಟಗಾರರು ಮತ್ತು ಬಾಸ್ಕೆಟ್ಬಾಲ್ ಪ್ಲೇಯರ್ಸು. ಅವ್ರನ್ನ ಫಾಲೋ ಮಾಡ್ತಾರೆ ನಮ್ಮ ಅಣ್ಣ, ಬಾಸ್ಕೆಟ್ಬಾಲು, ಅಥ್ಲೆಟಿಕ್ಸಲ್ಲಿ ಇಂಟರ್ನ್ಯಾಷನಲ್. ಅವ್ರನ್ನ ಫಾಲೋ ಮಾಡ್ತೀನಿ ನಾನು. ಬಾಡಿ ಬಿಲ್ಡಿಂಗಲ್ಲಿ ನಾನು ಇಂಟರ್ನ್ಯಾಷನಲ್. ನನ್ನ ಜೊತೆ ಎ ವಿ ಚಂದ್ರಕಲಾ ಅಂತ, ಅವರು ಪತ್ರಕರ್ತರಾಗಿದ್ದರು, ಈ ಟಿ ವಿಲೆಲ್ಲ ಇದ್ದರು. ಎ ವಿ ಚಂದ್ರಕಲಾ ಅಂತ, ಅವ್ರು ಯೋಗ ಚಾಂಪಿಯನ್, ಯೂನಿವರ್ಸಿಟಿಯೆಲ್ಲ ಚಾಂಪಿಯನ್. ನನ್ನ ಜೊತೆಗೆ ನನ್ನ ತಮ್ಮ ಮಿಸ್ಟರ್ ಇಂಡಿಯಾ, ಅವನು ಮಿಸ್ಟರ್ ಕರ್ನಾಟಕ. ಸೊ ಎಂಟೈರ್ ನಮ್ಮ ಫ್ಯಾಮಿಲಿ ಫುಲ್. ಎಂಟೈರ್ ಫ್ಯಾಮಿಲಿ. ನಿಮ್ಮ ತಂದೆ ತಾಯಿ? ನಮ್ಮಪ್ಪ ಕುಸ್ತಿ ಆಡ್ತಾ ಇದ್ರು. ಸೊ ಅದೇ ಜೀನ್ಸ್ ಅದು ಇದೆ, ಇದೇನು ಹೊಸ್ತೇನಲ್ಲ, ನೀವು ನಿಮ್ಮ ಪೀಳಿಗೆಯಿಂದ ಶುರುವಾಗಿದ್ದಲ್ಲ? ಇಲ್ಲ. ಅಂದ್ರೆ ಎನ್ಕರೇಜ್ಮೆಂಟ್ ಇತ್ತಾ ಮನೇಲಿ? ಇವನ್ ಬಡತನ ಇದ್ರೂ ಕೂಡ ಅದು ಎನ್ಕರೇಜ್ಮೆಂಟ್ ಇತ್ತಾ, ಅಥವಾ ನೀವೇ ಸ್ವಯಂ ಪ್ರೇರಿತರಾಗಿ ನಿಮ್ಮ ಬದುಕನ್ನು ರೂಪಿಸ್ಕೊಂಡ್ರ ಅಂತ? ಮೇಡಮ್, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕ್ರೀಡೆ ಕಲಿಯೋಕ್ಕಾಗ್ಬೋದು, ಯಾವುದೇ ಸಾಧನೆ ಮಾಡೋಕ್ಕಾಗ್ಬೋದು, ನೀನೇನೇ ಮಾಡೋಕ್ಕಾಗ್ಬೋದು, ಹಳೇ ಕಾಲದಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಉತ್ತೇಜನ ಕೊಡ್ತಾ ಇರಲಿಲ್ಲ. ಆ ಬಡತನ ಹಂಗಿರೋದಲ್ವಾ, ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಮನೇಲಿ ದುಡಿದ್ರೆ ಕಾಸು ಬರ್ತಲ್ಲ, 3 ಕಾಸು ಅಂತ ಎಲ್ಲರೂ ಒಂದು ಸ್ವಲ್ಪ ಇದ್ದಾರೆ. ಆದ್ರೂ ಒಂದು ನಮ್ಮ ಸಾಧನೆಗೆ, ನಮ್ಮ ಏನು ಅಚೀವ್ಮೆಂಟ್ ಮಾಡೋಕ್ಕಾಗ್ಬೋದು, ಅಥವಾ ನಮ್ಮ ಲೈಫಲ್ಲಿ ಏನೋ ರೂಪಿಸ್ಕೊಳ್ಳೋಕ್ಕೆ ಅದು ನಮ್ಮ ಕೈಲಿ ಇರ್ತದೆ ಮೇಡಮ್. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು, ಆ ಟೈಮ್ ಮಾಡಿಕೊಂಡು, ಅಪ್ಪ ಅಮ್ಮನಿಗೂ ಟೈಮ್ ಕೊಟ್ಟು, ಮನೆಗೂ ಟೈಮ್ ಕೊಟ್ಟು, ಕಷ್ಟಕ್ಕೂ ಟೈಮ್ ಕೊಟ್ಟು ನಮಗೆ ನಾವು ಬೆಳೆಯೋದಿದೆಯಲ್ಲ, ಅದೇ ದೊಡ್ಡ ಟಾಸ್ಕ್. ಅಪ್ಪ ಅಮ್ಮನಿಗೆ ಫೇವ್ರೇಟಾ ನೀವು? ಖಂಡಿತ. ಅಪ್ಪ ಅಮ್ಮನಿಗೂ ಫೇವ್ರೇಟು, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಫೇವ್ರೇಟು, ನಮ್ಮ ಊರಿಗೂ ಫೇವ್ರೇಟು, ರಾಜ್ಯಕ್ಕೂ ಫೇವ್ರೇಟ್, ಇವಾಗ ಇಂಡಿಯಾಗೂ ಫೇವ್ರೇಟ್. ಅಪ್ಪ ಅಮ್ಮ ಇದ್ದಾರಾ? ಇಲ್ಲ ಮೇಡಮ್, ತೀರ್ಕೊಬಿಟ್ರು. ಯಾವಾಗ ತೀರ್ಕೊಂಡ್ರು ಅಂತಂದರೆ? ಆಯಿತು ಮೇಡಮ್, ಎಲ್ಲ ಸೇರಿ ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು. ನಿಮ್ಮ ಸಕ್ಸಸ್ಸನ್ನು ನೋಡಿದ್ದಾರಾ ಅವರು? ನಿಜವಾಗ್ಲೂ ನಾನೇ ಧನ್ಯವಂತ, ನಾನೇ ಪುಣ್ಯವಂತ. ಒಂದು 2 ವಿಷಯಕ್ಕೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮಮ್ಮ ನಾನು ತುಂಬ ಆತ್ಮೀಯ ಸ್ನೇಹಿತರು, ತಾಯಿ ಮಗಂತ ಯಾವತ್ತೂ ನಾವಿಲ್ಲ. ನಾನು ನಮ್ಮಮ್ಮ ತುಂಬ ಫ್ರೆಂಡ್ಲಿ. ನಮ್ಮಮ್ಮನ ನಾನು ತುಂಬ ರೇಗಿಸ್ತಾ ಇದ್ದೆ. ಏನು ಹೆಸರು ಅವ್ರದ್ದು? ಸೀತಮ್ಮ ಅಂತ. ನಮ್ಮಪ್ಪನಿಗೆ ಹೆಸರಿಟ್ಟು ನಾನು ಒಬ್ಬನೇ ಕರಿತಾ ಇದ್ದು. ನೋಡಿ, ನಿಮ್ಮ ಗಂಡ ಬಂದರು, ವೆಂಕಟರಮಣಪ್ಪ ಬಂದರು, ಹಿಂಗೆ ರೇಗಿಸ್ತಾ ಇದ್ದೆ ನಮ್ಮಮ್ಮನಿಗೆ. ನಮ್ಮಮ್ಮ ಅವಾಗ ಹೊಡಿಗೆ ಬರೋರು ನನಗೆ. ಸೊ ಇಷ್ಟು ಕ್ಲೋಸ್ ಫ್ರೆಂಡ್ಸ್ ನಮ್ಮಮ್ಮನ ನಾವು. ನಮಗೆ ನನ್ನ ಮನೇಲಿ ಯೂಶಲಿ ನಾನು ಯಾಕೆ ಪ್ರತಿ ಇಂಟ್ರೂ ಇದನ್ನು ಹೇಳ್ತೀನಿ ಅಂದರೆ, ನಾವು ಅನ್ನನೇ ಮಾಡ್ತಾಯಿಲ್ಲ ಮನೇಲಿ. ನನಗಿಷ್ಟ, ಬಟ್ ಕೇಳೋದಮ್ಮ ಯಾಕಮ್ಮ ನಾವು ಅನ್ನ ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ನಾವು 5 ಜನ ಮೇಡಮ್, 4 ರೂಪಾಯಿ ಎಲ್ಲಿ ತಿನ್ನೋಕ್ಕಾಗತ್ತೆ. ಆದರೆ ನಮ್ಮಮ್ಮ ಇದ್ದಾರಲ್ಲ, ನಮಗೆ ತುಂಬ ಒಂದು ಬದುಕೋದು, ಬಾಳೋದು, ಆಮೇಲೆ ಅದೇ ಇನ್ನೊಬ್ಬರು ಸರೀಕರ ಮುಂದೆ ಹೆಂಗೆ ನಿಂತ್ಕೋಬೇಕು, ಇದೆಲ್ಲ ನನಗೆ ತುಂಬ ಪ್ರೀತಿಯಿಂದ ಹೇಳ್ಕೊಟ್ರು. ಸೊ ಅವರು ಈ ಥರ ಒಂದು ಕೇಳಿದಾಗ ನಮ್ಮಮ್ಮ ನನಗೆ ಮಾತಾಡಿದ್ರು, ಅಮ್ಮ ನಾನು ಸಾಹುಕಾರ ಆಗೋದು ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಅಪ್ಪ ನಾನೇನು ಓದಿಲ್ಲ, ಒಂದು 3 ವಿದ್ಯೆ ಹೇಳ್ಕೊಡ್ತೀನಿ, ಅದು ನೀನು ಕಲಿತ್ರೆ ದೊಡ್ಡ ವ್ಯಕ್ತಿ ಆಗ್ತೀಯಪ್ಪ ಅನ್ನೋರು.
ನಾನು 5ನೇ ಕ್ಲಾಸು, ನಮ್ಮಮ್ಮನ ಏನು ಓದಿಲ್ವ ನಂಗೆ ಅಹಂಕಾರ, ನಮ್ಮಮ್ಮ ಏನು ಹೇಳ್ಕೊಡ್ತಾರೆ ಅಂತ. ಸರಿ ಹೇಳ್ಕೊಡಮ್ಮ ಅಂದಾಗ ನಮ್ಮಮ್ಮ ಹೇಳ್ತಾರೆ, ಅಪ್ಪ ನೀನು ಯಾರಾದರೂ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಾಗ ಫಸ್ಟ್ ನೀನು ಮಾತಾಡಬೇಕಾಗಿರೋದು ಕೈ ಕಟ್ಟು. ಅವ್ರು ಹೇಳೋದೆಲ್ಲ ಕೇಳಿಸ್ಕೊ, ಅದು ನೀನು ಫಾಲೋ ಮಾಡ್ತೀಯೋ ಬಿಡ್ತೀಯೋ ತೊಗೋತೀಯೋ ಬಿಡ್ದು ಬೇಕಲ್ಲ, ಬಟ್ ಕೈ ಕಟ್ಟಿ ಕೇಳಿಸ್ಕೊ. ಎರಡನೇದು, ನೀನು ಯಾರು ಕರೀತಾರೋ ಬಿಡ್ತಾರೋ ಮದುವೆಗಂತೂ ಹೋಗಬೇಡ. ದೊಡ್ಡವ್ರ ಮದುವೆಗೆ, ಸಂಬಂಧಿಕರ ಮದುವೆಗೆ ಹೋಗ್ಲಂದ್ರೂ ಬೇಜಾರಿಲ್ಲ, ಆದರೆ ಸತ್ತೋರ ಮನೆಗೆ ನೀನು ಕಂಪಲ್ಸರಿ ಹೋಗಬೇಕು. ಶವ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು. ಕೊನೆಗೆ ಶವನ ಹಳ್ಳಕ್ಕಾಗೋರು ಜೊತೆಲಿದ್ದು ಬರಬೇಕು. ಯಾವ ಜಾತಿ ಆಗಬಾರ್ದು ಹೋಗೋದು. ಮೂರನೇದೇನಪ್ಪ ಅಂತಂದರೆ ದೊಡ್ಡ ಕನಸು ಕಾಣು. ಆ ಕನಸು ಹೆಂಗಿರ್ಬೇಕಂದ್ರೆ ನಾನು ಸಾಯೋಷ್ಟೊಳಗೆ ಅದು ಸಿಗಲೇಬಾರ್ದು ಆ ಕನಸು. ಇದು ಹೇಳಿದ್ರೆ ನಾನು ನಕ್ಬಿಟ್ಟೆ ನಮ್ಮಮ್ಮನ, ಏನು ಹಿಂಗೆ ಹೇಳ್ತಾರಲ್ಲ ಅಂತ. ಸರಿ ನಮ್ಮ ಅಮ್ಮ ಹೇಳಿದ್ರೆ ನಕ್ಬಿಟ್ಟು ಬಿಡ್ದೆ. ಒಂದು ಸತಿ ನಾನು ಯೋಚನೆ ಮಾಡ್ತೀನಿ ಮೇಡಮ್, ಆಯಿತು ಒಂದು ಸತಿ ನಮ್ಮಮ್ಮ ಹೇಳಿದ್ರಲ್ಲ ಪ್ರಯತ್ನ ಪಡೋಣ ಅಂದ್ಬಿಟ್ಟು ಒಂದು ಕನಸು ಕಾಣ್ತೀನಿ. ನಮ್ಮೂರೊಂದು ಹೋಟ್ಲಿದೆ ಕೋಲಾರದಲ್ಲಿ, ಗೀತಾ ಹೋಟ್ಲ್ ಅಂತ, ಅಲ್ಲೊಂದು ಮಸಾಲೆ ದೋಸೆ ಮಾಡ್ತಾರೆ 70 ಪೈಸೆ. ನಾನು ಆವಾಗ 5ನೇ ಕ್ಲಾಸು 6ನೇ ಕ್ಲಾಸು ಮೇಡಮ್. ಆವಾಗ ಆ ದೋಸೆ ತಿನ್ಬೇಕಂತ ಹೋಟ್ಲ್ ಬಂದು ನಿಂತ್ಕೊಂಡು ಚಾಲೆಂಜ್ ಮಾಡ್ತೀನಿ, ನಾನು ಒಂದು ದೋಸೆ ತಿಂತೀನಿ ನಿಮ್ಮ ಹೋಟ್ಲಲ್ಲಿ ಬಂದು ಅಂತ. ದಸರಾ ಹಾಲಿಡೇಸ್ 15 ದಿವಸ ಒಂದು ತಿಂಗಳು ರಜಾ ಕೊಡ್ತಾಯಿದ್ದಾರೆ. ಅವಾಗ ಅಲ್ಲಿ ಕೋಲಾರವಣೆ ಅಂತ ಒಂದು ಪೇಪರ್ ಇರ್ತದೆ, ಅಲ್ಲೋಗಿ ಕೆಲಸಕ್ಕೆ ಸೇರ್ಕೋತೀನಿ. ಹೋಗಿ ಕೂತ್ಕೊಳ್ಳೋದು, ಆ ಹೋಟ್ಲೇ ನೋಡೋದು. ಹಿಂಗೆ 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ, 20 ದಿವಸ ಆಗುತ್ತೆ, 25 ದಿವಸ ಆಗುತ್ತೆ. ಲಾಸ್ಟ್ ಡೇ ಸಂಬಳ ಬರ್ತಲ್ಲ, ಆ ಖುಷಿ ಇವಾಗ 15 ರೂಪಾಯಿ ಸಂಬಳ. 15 ಲಾಸ್ಟ್ ಡೇ ಹೋಗಿ ಮಸಾಲೆ ದೋಸೆ ತಿನ್ನೋಕ್ಕೆ ರೆಡಿಯಾಗಿ ತಿಂತಿದ್ದೆ. ಇಲ್ಲಿ ನಮ್ಮ ಅಪ್ಪ ಬಂದು ಸಂಬಳ ಇಸ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ದೋಸೆ ತಿನ್ನೋಕ್ಕಾಗಲ್ಲ. ಸೊ ನಾನು ಅಲ್ಲಿ ಗೊತ್ತಾಗುತ್ತೆ ನನಗೆ, ಓ ಮನುಷ್ಯ ಏನಾರು ಅಂದ್ಕೊಂಡು ಸಾಧನೆ ಮಾಡ್ತಾನೆ ಅಂತ. ಸೊ ಅಲ್ಲಿಂದ ಇಲ್ಲಿ ತನಕ ನಾನು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ, ಲಕ್ಷಾಂತರ ಎಲ್ಲೋ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಅಬ್ಸರ್ವ್ ಮಾಡಿ ಹಿಂಗೆ ಕೈ ಕಟ್ಟಿದ್ದೆ. ಆ ನಮ್ಮಮ್ಮ ಹೇಳಿದಿಂದ ಇವತ್ತು ಅಭ್ಯಾಸ ಹುಡುಗಿಗೆ ಕೈ ಕಟ್ಟಿದ್ದೀನಿ. ಸೊ ತಾಯಿ ಈ ಶವ ಸಂಸ್ಕಾರ ಏನಾಯಿತು ಇವತ್ತಿಗೆ ನನ್ನ ಪ್ರಕಾರ ಸಾವಿರಾರು ಶವ ಸಂಸ್ಕಾರ ನಾನೇ ಉಚಿತವಾಗಿ ಮಾಡಿದ್ದೀನಿ ಮೇಡಮ್. ನಮ್ಮಮ್ಮನ ನೆನೆಸ್ಕೊಂಡು ಯೋಗ್ಲೋಗಿ ಮಾಡ್ತಾಯಿರ್ತೀನಿ, ಬರ್ತಾಯಿರ್ತೀನಿ. ಫ್ರೀ ಅನಾಥ ಶವಗಳು ಯಾವ್ದು ಬೇಕಾರಾಗ್ಬೋದು, ಹೋಗಿ ಬರ್ತಾಯಿದ್ದೀನಿ. ತಾಯಿ ಹಾಕಿ ಎಷ್ಟು ವರ್ಷ ಇದ್ರು ಅವರು? ಇದ್ದರು, ನನ್ನ ಎಲ್ಲ ಸಾಧನೆ ಮಾಡೋರು ಇದ್ರು ಮೇಡಮ್. ನಾನು ಎಲ್ಲ ಬಾಡಿ ಬಿಲ್ಡ್ ರೀಚ್ ಆಗಿ. ತಂದೆನೂ ಅಷ್ಟೇ ತಿರ್ಕೊಂಡು, ಅವರು 10 ವರ್ಷ ತಿರ್ಕೊಂಡು ಮೇಡಮ್. ಸೊ